Hello guys, welcome to our YouTube channel. In today's class, we are discussing second PUC English lesson The Voter. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಲೆಸನ್ ದ ವೋಟರ್ ಇದ್ರ ಸಮ್ರಿ ನೋಡೋಣ ಅಂತ. ಏನು ಎನ್ವಲ್ ಎಕ್ಸಾಮ್ ಒಳಗೆ 6 ಮಾರ್ಕ್ಸ್ ಅಥವಾ 4 ಮಾರ್ಕ್ಸಿನೂ ಎಸ್ಸೆ ಟೈಪ್ ಕ್ವಶನ್ಸ್ ಬರ್ತಾವಲ್ಲ, ಆವಾಗ ಸಮ್ರಿಯನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು. ದ ವೋಟರ್ ಈಸ್ ಅ ಶಾರ್ಟ್ ಸ್ಟೋರಿ ರಿಟರ್ನ್ ಬೈ ಚಿನ್ವಾ ಅಚೆಬೆ. ಇದೇನು ಒಂದು ಶಾರ್ಟ್ ಸ್ಟೋರಿ ಆಗೈತಿ. ಇದನ್ನು ಬರೆದವರು ಚಿನ್ವಾ ಅಚೆಬೆ ಅಂತ. In this story, the writer highlights the evil of elections in democracy, corruption and greed of men for power and money. ಅಂತಂದ್ರೆ ಒಂದು ಪ್ರಜಾಪ್ರಭುತ್ವವನ್ನು ಹೊಂದಿರುವಂಥ ದೇಶಗಳಲ್ಲಿ ಯಾವ ರೀತಿಯಾಗಿ ಚುನಾವಣೆಗಳು ನಡೀತವೆ ಮತ್ತು ಅದೇ ರೀತಿಯಾಗಿ ಯಾವ ರೀತಿ ಭ್ರಷ್ಟಾಚಾರಗಳು ನಡೀತವೆ ಮತ್ತು ಹಣ ಮತ್ತು ಒಬ್ಬ ಮನುಷ್ಯನ ಶಕ್ತಿ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ ಅನ್ನೋದು ಈ ಒಂದು ಕಥೆಯೊಳಗೆ ಕವಿಯವರು ಹೇಳ್ತಾ ಹೋಗ್ತಾರೆ. ರೂಫಸ್ ಒಕೆಕೆ, ಮಾರ್ಕಸ್ ಐಬೆ ಆ್ಯಂಡ್ ಮಧುಕ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ದ ಸ್ಟೋರಿ. ಅಂತಂದ್ರೆ ರೂಫಸ್ ಒಕೆಕೆ ಅನ್ನೋರು ಮತ್ತು ಮಾರ್ಕಸ್ ಐಬೆ ಹಾಗೆ ಮಧುಕ ಅನ್ನೋರು ಈ ಒಂದು ಲೆಸನ್ ಒಳಗೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅನ್ನು ವಹಿಸ್ತಾರೆ. ರೂಫ್ ಈಸ್ ಅ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮ್ಯಾನ್ ಫ್ರಮ್ ಉಮೋಫಿಯೆ ಆ್ಯಂಡ್ ಪೀಪಲ್ ರೆಸ್ಪೆಕ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಹಿಮ್ ಫಾರ್ ಸಿನ್ಸಿಯರಿಟಿ ಆ್ಯಂಡ್ ಇನ್ನೋಸೆನ್ಸ್. ಅಂತಂದರೆ ಉಮೋಫಿಯಾ ಅನ್ನೋ ಒಂದು ನಗರದೊಳಗೆ ರೂಫ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಅವನು ತುಂಬ ಅಂದ್ರೆ ಕ್ರಿಯಾಶೀಲ ವ್ಯಕ್ತಿ ಆಗಿದ್ದ. ಅಲ್ಲಿರುವಂಥ ಜನಗಳು ಅವನಿಗೆ ತುಂಬ ರೆಸ್ಪೆಕ್ಟನ್ನು ನೀಡ್ತಾ ಇದ್ದರು. ಆ ಒಬ್ಬ ವ್ಯಕ್ತಿ ತುಂಬ ಮುಗ್ಧ ಆಗಿದ್ದ. ಅದೇ ರೀತಿ ಬಹಳ ಪ್ರಾಮಾಣಿಕತೆಯನ್ನು ಹೊಂದಿರುವಂಥ ವ್ಯಕ್ತಿ ಆಗಿದ್ದ. He stayed in the village to guide the people, unlike other youngsters who left their village in search of better jobs in cities. ಅಂತಂದ್ರೆ ರೂಫ್ ಏನಿದ್ನಲ್ಲ, ಅವನು ತನ್ನ ಹಳ್ಳಿಯೊಳಗೆ ಇದ್ದು ಜನರಿಗೆ ಗೈಡ್ನೆಸ್ಸನ್ನು ಮಾಡ್ತಾ ಇದ್ದ. ಹಾಗೆ ಅವನೇನು ಬೇರೆ ಬೇರೆ ಸಿಟಿಗಳಿಗೆ ಒಳ್ಳೆಯ ಕೆಲಸಕ್ಕಾಗಿ ಹೋಗಿರ್ತಿದ್ರಲ್ಲ ಯಂಗ್ಸ್ಟರ್ಸ್, ಅವ್ರನ್ನೆಲ್ಲ ಅವನು ಇಷ್ಟಪಡ್ತಿದ್ದಾರೆ. ಯಾಕಂದರೆ ಹಳ್ಳಿ ಒಳಗೆ ಅವರು ತಮಗೇನಾಗುತ್ತೆ ಅದೊಂದು ಕೆಲಸ ಮಾಡಿಕೊಂಡು ತಮ್ಮ ತಂದೆ ತಾಯಿ ಜೊತೆ ಖುಷಿಯಾಗಿರಬೇಕು ಅನ್ನೋದು ಅವನ ಇಂಟೆನ್ಷನ್ ಆಗಿರ್ತಿತ್ತು. ಬಟ್ ಯಂಗ್ಸ್ಟರ್ಸ್ ಏನು ಮಾಡ್ತಿದ್ರು, ಬೇರೆ ಕಡೆ ಸಿಟಿಗಳಿಗೆ ಇದಕ್ಕಿಂತ ಚೆನ್ನಾಗಿರೋ ಜಾಬ್ಸನ್ನು ಹುಡುಕೊಂಡು ಹೋಗ್ತಿದ್ರಲ್ಲ, ಅದಕ್ಕೆ ಅವರು ಇವನಿಗೆ ಇಷ್ಟ ಆಗ್ತಿರಲಿಲ್ಲ. He was a real expert in election campaigning and was the right-hand man of Marcus Abe, the minister for cultural in the outgoing government. ರೂಫ್ ಏನಿದ್ನಲ್ಲ, ಅವನು ಚುನಾವಣೆಗಳು ಬಂದಂಥ ಸಂದರ್ಭದೊಳಗೆ ಪ್ರಚಾರವನ್ನು ಮಾಡೋದ್ರೊಳಗೆ ತುಂಬ ಎಕ್ಸ್ಪರ್ಟ್ ಆಗಿದ್ದ. ಹಾಗೆ ಏನು ಮಾರ್ಕಸ್ ಐಬೆ ಅನ್ನೋ ಒಂದು ಬಲಗೈ ಬಂಟ ಆಗಿದ್ದ. ಅವನ ಪಕ್ಷದ ಪರವಾಗಿ ಪ್ರಚಾರಗಳನ್ನ ಮಾಡ್ತಾ ಇದ್ದ. ಏನು ಸಾಂಸ್ಕೃತಿಕ ವಿಭಾಗದ ಮಂತ್ರಿಯಾಗಿ ಈ ಮಾರ್ಕಸ್ ಐಬೆ ಒಂದು ಪ್ರಸ್ತುತ ಗೌರ್ಮೆಂಟ್ ಒಳಗೆ ಕೆಲಸವನ್ನು ಮಾಡ್ತಾ ಇದ್ದ. Marcus Aibe was a school teacher and later joined PAP party to avoid the dismissal arising out of a complaint against him by a female teacher. ಅಂತಂದ್ರೆ ಇವನ್ ಮಾರ್ಕಸ್ ಐಬೆ ಇದನ್ನೆಲ್ಲ ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ಒಬ್ಬ ಸ್ಕೂಲ್ ಟೀಚರ್ ಆಗಿದ್ದ. ಆ ಒಂದು ಸ್ಕೂಲ್ ಒಳಗೆ ಒಬ್ಬರು ಫೀಮೇಲ್ ಟೀಚರ್, ಮಹಿಳಾ ಶಿಕ್ಷಕಿ ಏನಿದ್ದಾಳಲ್ಲ, ಇವನ ಮೇಲೆ ದೂರನ್ನು ನೀಡಿರ್ತಾಳೆ. ಅದಕ್ಕಾಗಿ ಇವ ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಒಂದು ರಾಜಕೀಯಕ್ಕೆ ಬಂದು ಆ ಎಲ್ಲ ವಿಚಾರಗಳನ್ನ ಮರೆಯನ್ನು ಮಾಸ್ತಾನೆ. After becoming a minister, he had amassed a lot of wealth, got many degrees, owned 2 long cars and built a large mansion and named it ಉಮೋಫಿಯಾ ಮ್ಯಾನ್ಷನ್. ಅಂತಂದ್ರೆ ಅವನು ಮಂತ್ರಿ ಆದಮೇಲೆ ತುಂಬ ಒಂದು ಸಂಪತ್ತನ್ನು ಗಳಿಸ್ತಾನೆ, ಅಂತಂದ್ರೆ ಪದವಿಗಳನ್ನು ಪಡ್ಕೋತಾನೆ. ಆಮೇಲೆ 2 ದೊಡ್ಡ ದೊಡ್ಡ ಕಾರುಗಳು ಮತ್ತು ಒಂದು ದೊಡ್ಡ ಬಂಗಲೆಯನ್ನು ಕಟ್ಟಿಸ್ತಾನೆ. ಅದಕ್ಕೆ ಉಮೋಫಿಯಾ ಮ್ಯಾನ್ಷನ್ ಅಂತ ಒಂದು ಹೆಸರನ್ನು ಕೊಡ್ತಾನೆ. After attending Marcus Aibe's feast, people realized his wealth and they decided that this time they would not vote for free. ಅಂತಂದ್ರೆ ಮಾರ್ಕಸ್ ಐಬೆ ಒಂದು ಔತಣಕೂಟವನ್ನು ಏರ್ಪಡಿಸಿರ್ತಾನೆ. ಅದಕ್ಕೆ ಏನು ಭಾಗಿಯಾಗಿರ್ತಾರಲ್ಲ ಜನರು, ಅವ್ರೇನು ಅನ್ಕೋತಾರೆ ಅಂತಂದ್ರೆ, ಇವನ ಹತ್ರ ಇಷ್ಟೊಂದು ಸಂಪತ್ತಿದೆ, ನಾವು ಇವನಿಗೆ ಒಂದು ಉಚಿತವಾಗಿ ಮತದಾನವನ್ನು ಮಾಡಬಾರ್ದು ಅಂತ ಅವರು ಅವ್ರ ತಲೆಯೊಳಗೆ ಯೋಚನೆ ಬರುತ್ತೆ. ಯಾಕಂದರೆ ಇವನು ಇಷ್ಟೊಂದು ಸಂಪತ್ತನ್ನು ಗಳಿಸಿದಾನಲ್ಲ, ನಾವು ಯಾಕೆ ಇವನಿಗೆ ಉಚಿತವಾಗಿ ಮತದಾನ ಮಾಡಬೇಕು ಅನ್ನೋದು ಅವರು ತಲೆಯೊಳಗೆ ಒಂದು ಯೋಚನೆ ಓಡ್ತಾ ಹೋಗುತ್ತೆ. Roof was strongly supporting the PAP candidate Marcus Aibe and he was in charge of whispering, campaigning and distributing money. ಅಂತಂದ್ರೆ
ರೂಫ್ ಏನಿರ್ತಾನಲ್ಲ ಈ ಒಂದು PAP ಕ್ಯಾಂಡಿಡೇಟ್ ಆದಂತಹ ಮಾರ್ಕಸ್ ಸಾಹೇಬೆಗೆ ಫುಲ್ ಸಪೋರ್ಟನ್ನು ಮಾಡ್ತಿರ್ತಾನೆ. ಹಾಗೆ ಆ ಒಂದು ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡೋದಾಗಿರ್ಬೋದು, ಮತ್ತು ಒಂದು ಹಣವನ್ನು ಎಲ್ಲ ಜನರಿಗೆ ಈ ಒಂದು ಪಕ್ಷಕ್ಕೆ ಮತದಾನ ಮಾಡಿರಿ ಅಂತೇಳಿ ಹಣವನ್ನು ಹಂಚೋ ಒಂದು ಕಾರ್ಯ ಒಳಗಾಗಿ ಇವನು ತುಂಬ ಭಾಗಿಯಾಗಿ ಕೆಲಸವನ್ನು ಎಲ್ಲ ಮಾಡ್ತಾ ಹೋಗ್ತಿರ್ತಾನೆ. But the day before election, POP campaigner visited Roof and offered him a bribe of 5 pounds to vote for Maduka, the POP party candidate. ಅಂತಂದ್ರೆ ಇಲ್ಲಿ 2 ಪಾರ್ಟಿ ಬರ್ತಾವೆ, ಒಂದು PAP ಇನ್ನೊಂದು POP. PAP ಕ್ಯಾಂಡಿಡೇಟ್ ಯಾರು ಅಂತಂದ್ರೆ ಮಾರ್ಕಸ್ ಸಾಹೇಬೆ, POP ಕ್ಯಾಂಡಿಡೇಟ್ ಯಾರು ಅಂತಂದ್ರೆ ಮಡುಕ ಅಂತ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ರೂಫ್ ಬಂದುಬಿಟ್ಟು PAP ಒಂದು ಪಾರ್ಟಿದ್ದು ಸಪೋರ್ಟರ್ ಆಗಿರ್ತಾನೆ. ಇಂಥ ಟೈಮ್ ಒಳಗೆ ಒಂದು ದಿನ ಎಲೆಕ್ಷನ್ ಮುಂಚೆಗೆ POP ಕ್ಯಾಂಪೇನಿಯರ್ ಬಂದು ರೂಫ್ಗೆ ಏನಂತ ಹೇಳ್ತಾರೆ ಅಂತಂದ್ರೆ, ನೀನು POP ಕ್ಯಾಂಡಿಡೇಟ್ ಏನಿದಾರಲ್ಲ ಅವ್ರಿಗೆ ನೀ ಎಲೆಕ್ಷನ್ ಒಳಗೆ ಓಟ್ ಹಾಕ್ಬೇಕಂತ ಹೇಳ್ತಾರೆ. ಹಾಗೆ ಅವ್ನಿಗೆ 5 pounds ಅಷ್ಟು ಹಣವನ್ನು ಕೊಟ್ಟು ಹೋಗ್ತಾರೆ. ರೂಫ್ ನಾಟ್ ಓನ್ಲಿ ಟೂಕ್ ದ ಮನಿ ಬಟ್ ಆಲ್ಸೋ ಟೂಕ್ ಓತ್ ಆನ್ ದ ಡೈಟಿ ಟು ವೋಟ್ ಫಾರ್ ಮಧುಕ ದ POP ಪಾರ್ಟಿ ಕ್ಯಾಂಡಿಡೇಟ್. ಅಂತಂದರೆ ರೂಫ್ ಏನಿರ್ತಾನಲ್ಲ ಅವರಿಂದ ಹಣವನ್ನು ಮಾತ್ರ ತೆಗೆದುಕೊಳ್ಳದೆ ಅಂತ ಒಂದು ಏನೋ ದೇವರ ಅದ್ರ ಮೇಲೆ ಪ್ರಮಾಣವನ್ನು ಮಾಡಿ ಇವನಿಗೆ ನಾನು ಮತದಾನವನ್ನು ಮಾಡ್ತೇನೆ ಅಂತ ಅವ್ರಿಗೆ ಪ್ರಾಮಿಸ್ ಮಾಡಿ ಕಳಿಸ್ತಾನೆ. On the day of election, he was a dilemma as to his loyalty to Marcus and the threat from the of ಎಂಬಾಂಟ. ಅಂತಂದ್ರೆ ಒಂದು ಚುನಾವಣಾ ದಿನ ಅವನು ಮಾರ್ಕಸ್ ಅಬೆಗೆ ಒಂದು ತನ್ನ ಪ್ರಾಮಾಣಿಕತೆಯಿಂದ ಮತದಾನ ಮಾಡಬೇಕು ಅಥವಾ ಅನ್ನು ಅಂತಂದ್ರೆ ಅವ ಏನು ದೇವ್ರ ಮೇಲೆ ಪ್ರಮಾಣ ಮಾಡಿರ್ತಾನಲ್ಲ ಎಂಬಾಂಟದ ಅನ್ನೋ ದೇವ್ರಿಗೆ ಹೆದರಬೇಕು ಅನ್ನೋದು ಅವ್ನಿಗೆ ಗೊಂದಲ ಆಗುತ್ತೆ. ಯಾಕಂತಂದ್ರೆ ಈ ಕಡೆ POPಗೂ ಹಾಕಂಗಿಲ್ಲ, PAPಗೂ ಹಾಕಂಗಿಲ್ಲಲ್ಲ ಮತದಾನ, ಹಾಗಾಗಿ ಅವ ಕನ್ಫ್ಯೂಸ್ ಆಗಿಬಿಡ್ತಾನೆ. ಫೈನಲಿ ಅ ಥಾಟ್ ಕೇಮ್ ಟು ಹಿಮ್ ಆ್ಯಂಡ್ he took the ballot papers for it into 2 pieces and put them in each of the boxes. ಅಂತಂದ್ರೆ ಚುನಾವಣಾ ದಿನ ಏನಿರ್ತೈತಲ್ಲ ಅವ ಮತದಾನ ಮಾಡ್ಲಿಕ್ಕಂತ ಒಳಗಡೆ ಹೋಗಿರ್ತಾನೆ. ಆ ಸಂದರ್ಭದೊಳಗೆ ಅವ್ನಿಗೆ ಏನು ಥಾಟ್ ಬರುತ್ತೆ ಅಂತಂದ್ರೆ, ಅದು ಪೇಪರ್ ಇರ್ತೈತಲ್ಲ ಅದನ್ನು 2 ಪೀಸಾಗಿ ಕಟ್ ಮಾಡಿ ಒಂದ್ರೊಳಗೆ POP ಅಂತ ಬರೆದು ಇನ್ನೊಂದ್ರೊಳಗೆ PAP ಅಂತ ಬರೆದು 2 ಕಡೆ ಬಾಕ್ಸ್ ಒಳಗೆ ಹಾಕಿಬಿಡ್ತಾನವ. Thus, Chinnu Achebe exposes candidates, voters and election campaigner. ಅಂತಂದ್ರೆ ಚಿನ್ನು ಅಚಾಬೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಚುನಾವಣೆ ಅಭ್ಯರ್ಥಿಗಳು ಯಾವ ರೀತಿಯಾಗಿರ್ತಾರೆ, ಆಮೇಲೆ ಮತದಾನ ಮಾಡೋರ ಮೈಂಡ್ಸೆಟ್ ಹೆಂಗಿರುತ್ತೆ, ಹಾಗೆ ಏನು ಪ್ರಚಾರವನ್ನು ಮಾಡ್ತಾರಲ್ಲ ಅವ್ರು ಯಾವ ರೀತಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇದ್ರೊಳಗೆ ಮತ್ತು ಹಣ ಮತ್ತು ಒಂದು ಸಂಪತ್ತು ಅನ್ನೋದು ಯಾವ್ಯಾವ ರೀತಿಯಾಗಿ ಮನುಷ್ಯರನ್ನ ಒಂದು ಚೇಂಜ್ ಮಾಡುತ್ತೆ ಅನ್ನೋದನ್ನು ಹೇಳ್ಕೊಡುತ್ತೆ. ಮತ್ತು ಯಾವ್ಯಾವ ರೀತಿಯಾಗಿ ಭ್ರಷ್ಟಾಚಾರಗಳು ನಡೀತವೆ, ಲಂಚವನ್ನು ವಸೂಲಿ ಮಾಡ್ತಾರೆ, ಹಣಕ್ಕೆ ಎಲ್ಲರೂ ಯಾವ್ಯಾವ ರೀತಿಯಾಗಿ ತಲೆ ಬಾಗ್ತಾರೆ, ಎಲ್ಲರೂ ಯಾವ್ಯಾವ ರೀತಿಯಾಗಿ ಆಸೆಯನ್ನು ಪಡ್ತಾರೆ ಹಣ ಅಂತಂದ್ರೆ ಅನ್ನೋದೆಲ್ಲವನ್ನು ಈ ಒಂದು ಸ್ಟೋರಿ ಹೇಳುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.